ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸವಿ ಕನ್ನಡ ಕ್ಲಾಸ್ 3 ನನ್ನ ಕನಸು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಚಿತ್ತಾರ, ಚಿತ್ತಾರ ಅಂದರೆ ಚಿತ್ರ, ಚಿತ್ರ. ನಿನಾದ, ಧ್ವನಿ. ಕಲರವ, ಪಕ್ಷಿಗಳ ಕೂಗು. ಸಂರಕ್ಷಿಸು, ಕಾಪಾಡು. ಮೂದಲಿಸು, ಹಂಗಿಸು, ಹಿಯಾಳಿಸು. ಟಿಪ್ಪಣಿ: ಸಾಲು ಮರದ ತಿಮ್ಮಕ್ಕ. ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ನೂರಾರು ಸಸಿಗಳನ್ನು ನೆಟ್ಟು ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆ. ನಂತರ ವಲಸೆ, ಜನಗೂಳೆ ಹೋಗುವುದು, ಒಕ್ಕಲು ಹೋಗುವುದು. ಅತಿವೃಷ್ಟಿ, ಮಿತಿಮೀರಿದ ಮಳೆ. ಅನಾವೃಷ್ಟಿ, ಮಳೆ ಬಾರದಿರುವುದು. ಈಗ ಅಭ್ಯಾಸವನ್ನು ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸು. 1. ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಉತ್ತರ: ಕಾಡಿಗೆ ಮರ ಕಡಿಯಲು ಬಂದವರು ಮಾನವ. 2. ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು? ಉತ್ತರ: ಮಾನವ ಮೊಲವನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು. ಮೊಲವನ್ನು. 3. ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು? ಉತ್ತರ: ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. ಈ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸು. ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ? ಉತ್ತರ: ಕಾಡಿಗೆ ಮರ ಕಡಿಯಲು ಬಂದ ಮಾನವನನ್ನು ಕಂಡು ಮೊಲವು ಇಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ. ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ, ಅವಿವೇಕಿ ಎಂದು ಹೇಳಿತು. 2. ರಾಜು ಕಂಡ ಕನಸೇನು? ದೊಡ್ಡ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನಪರಿವರ್ತನೆ ಮಾಡಿದ ಕನಸು ರಾಜು ಕಂಡನು. 3ನೆಯ ಪ್ರಶ್ನೆ: ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು? ಗೀಜಗನ ಗೂಡು, ಜೇನುಗೂಡು, ಗೆದ್ದಲು ಕಟ್ಟುವ ಹುತ್ತಗಳು ಎಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಕಾಗೆ ಮಾನವನಿಗೆ ಹೇಳಿತು. ಈಗ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು? ಬರೆ. 1. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಈ ಮಾತನ್ನು ಯಾರು ಹೇಳಿದರು? ಮರವು ಹೇಳಿತು. ಯಾರಿಗೆ ಹೇಳಿತು? ಮಾನವನಿಗೆ ಹೇಳಿತು. 2. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಈ ಮಾತನ್ನು ಯಾರು ಹೇಳಿದರು? ರಾಜುವಿನ ಅಮ್ಮ ಹೇಳಿದಳು. ಯಾರಿಗೆ ಹೇಳಿದರು? ರಾಜುವಿಗೆ ಹೇಳಿದಳು. ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆ. ಇಲ್ಲಿ ಪಟ್ಟಿ ಮತ್ತು ಪಟ್ಟಿಗಳನ್ನು ಹೊಂದಿಸಿ ಬರಿಬೇಕು. 1. ಕೋಗಿಲೆ. ಕೋಗಿಲೆ ಅಂದರೆ ಸುಂದರವಾದ ಕಣ್ಣು, ಆಕರ್ಷಕ ನಡಿಗೆ, ಇಂಪಾದ ಧ್ವನಿ. ಯಾವುದು? ಕೋಗಿಲೆಗೆ ಇಂಪಾದ ಧ್ವನಿ ಇದೆ. 2. ಜಿಂಕೆ. ಜಿಂಕೆ ಸುಂದರವಾದ ಕಣ್ಣು. ಜಿಂಕೆಗೆ ಸುಂದರವಾದ ಕಣ್ಣಿದೆ. 3. ನವಿಲು. ನವಿಲಿಗೆ ಆಕರ್ಷಕ ನಡಿಗೆ ಇದೆ. ಈಗ ವಿರುದ್ಧಾರ್ಥಕ ಪದ ಬರೆ. 1. ಅಂಜುಬುರುಕ. ಅಂಜುಬುರುಕ ಧೈರ್ಯವಂತ. 2. ಮೊದಲು, ಕೊನೆ. 3. ಉಳಿವು, ಅಳಿವು. 4. ಅತಿವೃಷ್ಟಿ, ಅನಾವೃಷ್ಟಿ. ಚಿತ್ರ ನೋಡಿ ನಿನ್ನ ಅನಿಸಿಕೆ ಬರೆ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿ ನಿಮ್ಮ ಅನಿಸಿಕೆಯನ್ನು ಬರಿಬೇಕು. ಹುಡುಗನು ಗಿಡಕ್ಕೆ ನೀರುಣಿಸುತ್ತಿರುವನು. ಹುಡುಗ ಏನು ಮಾಡ್ತಾ ಇದ್ದಾನೆ? ಗಿಡಕ್ಕೆ ನೀರು ಹಾಕ್ತಾ ಇದ್ದಾನೆ. ಈ ಹುಡುಗನಿಗೆ ಗಿಡವನ್ನು ಬೆಳೆಸುವುದೆಂದರೆ ಬಹಳ ಇಷ್ಟ. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಈ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಓದು. 1. ಕಪ್ಪು ಕುಂಕುಮ, ಕೆಂಪು ಕುಂಕುಮ. 2. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. 3. ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ. ಈ ಪದಗಳನ್ನು
ಸ್ಪಷ್ಟವಾಗಿ ಓದಿ ನೀಡಿರುವ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೆ. ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ. ಇದನ್ನು ಓದಿ ಇಲ್ಲಿ ಖಾಲಿ ಜಾಗದಲ್ಲಿ ಇದನ್ನು ಬರಿಬೇಕು. ಮುಗಿಲೆತ್ತರ, ಪ್ರತಿಧ್ವನಿ, ನಿಮಿರು, ಭಯಮಿಶ್ರಿತ, ಅತಿವೃಷ್ಟಿ, ಮನ ಪರಿವರ್ತನೆ, ಉತ್ಪಾದಿಸು, ತೋರ್ಪಡಿಸು, ಅನಾವೃಷ್ಟಿ, ಸೌಂದರ್ಯ. ನಿನಗೆ ಗೊತ್ತಿರುವ ಕಥೆಗಳಲ್ಲಿ ಒಂದನ್ನು ಸರಿಯಾದ ಸ್ವರಭಾರ ಮತ್ತು ಅಭಿನಯದ ಮೂಲಕ ಗೆಳೆಯರಿಗೆ ಹೇಳು. 1. ಬಾಯಾರಿದ ಕಾಗೆ ಹೂಜಿಯಿಂದ ನೀರು ಕುಡಿದ ಕಥೆ. 2. ಕೈಗೆಟುಕದ ದ್ರಾಕ್ಷಿಯನ್ನು ನರಿ ಹುಳಿಯೆಂದು ಬಿಟ್ಟು ಹೋದ ಕಥೆ. 3. ಸಿಂಹವನ್ನು ಕಾಪಾಡಿದ ಇಲಿಯ ಕಥೆ. ಈ 2 1 ಮತ್ತು 3ನೇ ಕಥೆ, ಬಾಯಾರಿದ ಕಾಗೆ ಮತ್ತು ಸಿಂಹವನ್ನು ಕಾಪಾಡಿದ ಇಲಿಯ ಕಥೆ ರಮ್ಯಾ ಪ್ರಭು ಕಥೆಗಳ ಪ್ಲೇಲಿಸ್ಟ್ನಲ್ಲಿ ಉಂಟು, ಹೋಗಿ ನೋಡಿ. ಕೈಗೆಟುಕದ ದ್ರಾಕ್ಷಿಯನ್ನು ನರಿ ಹುಳಿಯೆಂದು ಬಿಟ್ಟು ಹೋದ ಕತೆ, ಈ ಕಥೆಯನ್ನು ಸದ್ಯದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಗಮನಿಸಿ. ಅರಸು, ಅರಸು. ಹರಸು, ಇಲ್ಲಿ ಅರಸು, ಇದು ಹರಸು. ಅರಸು ಅಂದರೆ ರಾಜ, ಹರಸು ಅಂದರೆ ಹಾರೈಸೋದು. 2. ಅಲ್ಲಿ, ಹಲ್ಲಿ. ಅಲ್ಲಿ, ಹಲ್ಲಿ. ಅಲ್ಲಿ ಆ ಸ್ಥಳ, ಆ ಪ್ರದೇಶ. ಹಲ್ಲಿ, ಹಲ್ಲಿ ಅಂದರೆ ಲಿಸರ್ಡ್. 3. ಉಳಿ, ಹುಳಿ. ಉಳಿ, ಹುಳಿ. ಉಳಿ ಅಂದರೆ ಶಾಶ್ವತವಾಗಿರುವುದು. ಹುಳಿ ಅಂದರೆ ಹುಣಸೆ ಹುಳಿ. ಸರಿನಾ? ನಂತರ ಇಲ್ಲಿ ಪ್ರಾಣಿಗಳ ಚಿತ್ರವನ್ನು ಬರಿಬೇಕು, ಅಥವಾ ಪೆನ್ಸಿಲ್ನಲ್ಲಿ ನೀವೇ ಬರೆದ್ರೂ ಆಗುತ್ತೆ, ಅಥವಾ ಪ್ರಾಣಿಗಳ ಚಿತ್ರವನ್ನು ಪಿಕ್ಚರನ್ನು ಕಟ್ ಮಾಡಿ ಇಲ್ಲಿ ಅಂಟಿಸಿದ್ರೂ ಆಗತ್ತೆ. ಇದಿಷ್ಟು ನನ್ನ ಕನಸು ಪಾಠದ ಪ್ರಶ್ನೋತ್ತರಗಳು. ಧನ್ಯವಾದಗಳು.